ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ಸೊ ತುಂಬಾ ದಿನಗಳಿಂದ ನಾನು ಹೇಳ್ಕೊಂಡ್ ಬರ್ತಾನೆ ಇದ್ದೀನಿ, ಟಿಲ್ ಏಪ್ರಿಲ್ 1 ಒಳಗಡೆ ಯಾರೆಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ ಗೋಸ್ಕರ. ಸೊ ನಿಮ್ಮ ಒಂದು ಪರ್ಸನಲ್ ರೀಡಿಂಗ್ ಕಾಸ್ಟ್ ಬಂದು ಜಸ್ಟ್ 400 ರುಪೀಸ್ಗೆ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ನ ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಅದು ಇವತ್ತು ಒಂದೇ ದಿನ, ಕೊನೆ ದಿನ, ಏಪ್ರಿಲ್ 1 ಆಲ್ರೆಡಿ ಬಂದೇ ಬಿಡ್ತು. ಸೊ ಇವತ್ತಿನ ದಿನ ಯಾರೆಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ ಆಗಿ, ಸೊ ಇವತ್ತು ಲಾಸ್ಟ್ ಡೇ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಅಲ್ಲಿ ಹೇಳೋದು. ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಯಾರೆಲ್ಲ ಇನ್ನೂ ಪರ್ಸನಲ್ ರೀಡಿಂಗ್ ನ ತಗೊಂಡಿಲ್ಲ, ಪರ್ಸನಲ್ ರೀಡಿಂಗ್ ತಗೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಇವತ್ತು ಕಾಲ್ ಮಾಡಿ, ಮೆಸೇಜ್ ಮಾಡಿ, ಸೊ ನಿಮ್ಮ ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ಅಂಡ್ ಡೆಫಿನೆಟ್ಲಿ ನಿಮಗೆ ರೀಡಿಂಗ್ ಇವತ್ತೇ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ನೀವು ನನ್ನ ಜೊತೆಗೆ ಮಾತಾಡ್ಬೋದು, ಯಾವುದೇ ರಿಲೇಟೆಡ್ ಪ್ರಶ್ನೆ ಇರಲಿ. ಸೊ ಜಾಬ್, ಕರಿಯರ್, ರಿಲೇಶನ್ಶಿಪ್, ಅಥವಾ ನಿಮ್ಮ ಲೈಫಲ್ಲಿ ಮುಂದೆ ಏನಾಗತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯಾವುದೇ ಒಂದು ಟಾಪಿಕ್ ಆಗಿರ್ಲಿ, ಇವತ್ತು ಲಾಸ್ಟ್ ಡೇ ಪರ್ಸನಲ್ ರೀಡಿಂಗ್ ಚಾರ್ಜಸ್ 400 ರುಪೀಸ್ ಆಫರ್ ಇರೋದು. ಸೊ ಹೋಗಿ ಬೇಗ ಬುಕ್ ಮಾಡ್ಕೊಳ್ಳಿ, ನನಗೆ ಕನೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬಾ ಥ್ಯಾಂಕ್ ಯು, ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಪರ್ಸನಲ್ ರೀಡಿಂಗ್ ಚಾರ್ಜಸ್ 400 ಮಾಡಿದಾಗಿಂದನೂ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಆಗಿರ್ಬೋದು. ಸೊ ನಿಮ್ಮನ್ನೆಲ್ಲಾನು ಮೆಚ್ಚಿಸಕ್ಕಂತೂ ನಾನಂತೂ ಮಾಡಿಲ್ಲ, ಬಟ್ ನನ್ನ ಕಡೆಯಿಂದ ನನ್ನ ಇಷ್ಟು ಚೆನ್ನಾಗಿ ನನ್ನ ಚಾನಲ್ನ ಬೆಳೆಸ್ತಾ ಇದ್ದೀರಾ. ಹಾಗಾಗಿ ನನ್ನ ಕಡೆಯಿಂದ ಇದೊಂದು ಯುಗಾದಿಯ ಆಫರ್ ಆಗಿ 400 ರುಪೀಸ್ ಇಟ್ಟಿದ್ದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಪರ್ಸನಲ್ ರೀಡಿಂಗ್ ಇರುತ್ತೆ. ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಡೆಫಿನೆಟ್ಲಿ 400 ರುಪೀಸ್ ಇವತ್ತು ಮಾತ್ರ ಇರುತ್ತೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ನೀವು ಮಾತಾಡ್ಬೋದು. ಸೊ ಎಷ್ಟೇ ಪ್ರಶ್ನೆ ಇದ್ದು, ಕನ್ಫ್ಯೂಷನ್ ಇದ್ದು, ಡೆಫಿನೆಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನಾನು ಏನಾದರೂ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿ, ಅಥವಾ ವಾಟ್ಸ್ಆಪ್ ಅಲ್ಲಿ ನಾನು ರಿಪ್ಲೈ ಮಾಡಕ್ ಹೋಗಿಲ್ಲ ಅಂದ್ರೆ ಯು ಕ್ಯಾನ್ ಕಾಲ್ ಮೀ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಕನೆಕ್ಟ್ ಟುಡೇ. ಸೊ ಇವತ್ತು ಲಾಸ್ಟ್ ಡೇ. ಸೊ ಎಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಸೊ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮೆಸೇಜ್ ನೋಡ್ರೆ ಒಂದು 100 to 200 ಮೆಸೇಜಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಪರ್ಸನಲ್ ರೀಡಿಂಗ್ಗೋಸ್ಕರನೂ ಕೆಲವೊಬ್ರು ತುಂಬಾ ಜನ ಮೆಸೇಜ್ ಮಾಡಿರ್ತಾರೆ. ಅದು ಬಿಟ್ಟು ಸೊ ನಿಮ್ಮ ವಿಡಿಯೋ ಚೆನ್ನಾಗಿ ಮೂಡ್ ಬರ್ತಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಡೋದಕ್ಕೆ ಇನ್ನೂ ಒಂದಷ್ಟು ಜನ ಮೆಸೇಜ್ ಮಾಡ್ತೀರಾ. ಇನ್ನೂ ತುಂಬಾ ಜನನ ನೋಡಕ್ ಹೋದ್ರೆ ಸೊ ಮ್ಯಾಮ್ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಕಾಂಪ್ಲಿಮೆಂಟ್ಸ್ ಕೊಡೋಕ್ಕೇನೆ ಮೆಸೇಜ್ ಮಾಡ್ತೀರಾ. ಸೊ ನಿಮ್ಮೆಲ್ಲಾ ಪ್ರೀತಿಗೆ ಖಂಡಿತ ನಾನು ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ಸೊ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದಾರೆ, ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೋಸ್ಕರ ಇರುತ್ತೆ. ಸೊ ಕಾನ್ಸೆಪ್ಟ್ ಏನಂತಂದ್ರೆ, ನೀವೇನ್ ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಾ, ಅವರು ಅದೇ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ. ನಿಮಗೇನ್ ಯೋಚನೆಗಳು ಬರುತ್ತೋ ಅದೇ ರೀತಿ ಆ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾರ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ. ಅಂಡ್ ಅವ್ರ ಮನ್ಸಿನಲ್ಲಿ ಕರೆಂಟ್ಲಿ ಏನೆಲ್ಲ ಓಡ್ತಾ ಇದೆ, ಎಲ್ಲಾ ಒಂದು ರೀತಿಯ ಲವ್ ರೀಡಿಂಗ್ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಎಲ್ಲಾರು ಕೂಡ ಈ ಒಂದು ವಿಡಿಯೋನ ನೋಡಿ 2 ಸೈಡೆಡ್ ಲವರ್ಸ್ ಇದ್ರೆ, ಮದ್ವೆ ಆಗಿದ್ರೆ, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತ ರೆಸೊನೇಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಸಪರೇಷನ್ ಅಲ್ಲಿ ಇರೋರಿಗೆ ರೆಸೊನೇಟ್ ಆಗಲ್ಲ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ನಿಮ್ಮ ವ್ಯಕ್ತಿ ನಿಮ್ಮ ತರನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾರ. ನೀವೇನ್ ನಿಮ್ಮ ವ್ಯಕ್ತಿ ಬಗ್ಗೆ ಯೋಚಿಸ್ತೀರಾ ಅದೇ ರೀತಿ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ಥಿಂಕ್ ಮಾಡ್ತಾ ಇರ್ತಾರ. ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಸಾರ್ಟ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತೀರಾ, 8 ಆಫ್ ಸಾರ್ಟ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಅಂಡ್ ಪೇಜ್ ಆಫ್ ವ್ಯಾಂಡ್ಸ್ ಇದೆ, ಅಂಡ್ 6 ಆಫ್ ಪೆಂಟಿಕಲ್ಸ್ ಇದೆ, ಎಂಪ್ರೆಸ್ ಇದೆ, ಸನ್ ಕಾರ್ಡ್ ಇದೆ, ಅಂಡ್ ವಿ ಹ್ಯಾವ್ 3 ಆಫ್ ವ್ಯಾಂಡ್ಸ್. ಓಕೆ, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನಿಮ್ ತರನೇ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ ಅಂತ ಅಂದ್ರೆ ಎಂಪ್ರೆಸ್ ಇದೆ, ವಾವ್, ಸನ್ ಕಾರ್ಡ್ ಇದೆ, ಪೇಜ್ ಆಫ್ ವ್ಯಾಂಡ್ಸ್ ಇದೆ, ಅಂಡ್ 3 ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ತರನೇ ನಿಮ್ಮ ಬಗ್ಗೆ ತುಂಬಾ ಆಕ್ಚುಲಿ
ಓವರ್ ಥಿಂಕರ್ ಅಂತ ಹೇಳ್ಬೋದು. ಸೊ ತುಂಬಾನೇ ನಿಮ್ಮ ವ್ಯಕ್ತಿ ಯೋಚನೆ ಅಂತ ಬಂದ್ರೆ, ಥಿಂಕಿಂಗ್ ಅಂತ ಬಂದ್ರೆ ನಿಮ್ಗಿಂತ ನಿಮ್ಮ ವ್ಯಕ್ತಿನೇ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ಓವರ್ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಈ ಒಂದು ವ್ಯಕ್ತಿ ಹೇಳ್ಕೊಳ್ಳಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಆಕ್ಚುಲಿ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ನನ್ನ ಪಾರ್ಟ್ನರ್, ಏನ್ ಮಾಡ್ತಿರ್ಬೋದು, ಅವ್ರು ಸರಿಯಾಗಿ ಊಟ ಮಾಡಿದ್ರ, ಸರಿಯಾಗಿ ತಿಂಡಿ ತಿಂದ್ರ, ಅವ್ರ ಟೈಮ್ ಕರೆಕ್ಟ್ ಆಗಿ ಅವ್ರು ಮಲಗ್ತಾ ಇದಾರ, ಎಲ್ಲದರ ಒಂದು ಸ್ಕೆಡ್ಯೂಲ್ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ಯೋಚಿಸ್ತಾನೆ ಇರ್ತಾರೆ ಅಂತ ಹೇಳ್ತೀನಿ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರ್ತಾರೆ. ಯಾಕೆ ಅಂತ ಅಂದ್ರೆ ಲೈಕ್ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆಗೆ ತುಂಬಾ ಓಡಾಡಬೇಕು, ಸುತ್ತಾಡಬೇಕು, ತುಂಬಾ ಪ್ಲೇಸಸ್ಗೆ ವಿಸಿಟ್ ಮಾಡಬೇಕು. ಅಂಡ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಡ್ರೀಮ್ಸ್ ಇದೆ. ಸೊ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ತುಂಬಾ ಬೇರೆ ಕಡೆ ಕಂಟ್ರಿಗೆ ಓಡಾಡಬೇಕು, ವರ್ಲ್ಡ್ ಟೂರ್ ಮಾಡಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ವ್ಯಕ್ತಿ ತುಂಬಾ ನಿಮ್ಮ ಜೊತೆಗೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಗೆ ಟೈಮ್ ಕೊಡಬೇಕು, ಅಂಡ್ ನಿಮ್ಮ ಜೊತೆಗೆ ಕುತ್ಕೊಂಡು ನಿಮ್ಮನ್ನ ನಗಿಸ್ಬೇಕು, ಖುಷಿಯಿಂದಾನೇ ನಿಮ್ಮನ್ನ ಕಾಪಾಡ್ಕೊಂಡು ನೋಡ್ಕೊಂಡು ಅವರು ಕೂಡ ಆ ಒಂದು ಖುಷಿನಲ್ಲಿ ಭಾಗಿಯಾಗಬೇಕು ಅಂತ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂತಂದ್ರೆ ಕೆಲವೊಂದ್ಸತಿ ಯಾವ ತರ ಫೀಲ್ ಆಗ್ತಾರೆ ಅಂತಂದ್ರೆ ತುಂಬಾನೇ ಲೋನ್ಲಿ ಫೀಲ್ ಆಗ್ತಾರೆ. ಯಾಕಂತಂದ್ರೆ ಲೈಕ್ ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತ ಅಂದ್ರೆ ಅವತ್ತೊಂದ್ ದಿನ ಈ ಒಂದು ವ್ಯಕ್ತಿಗೆ ಕಂಪ್ಲೀಟೇ ಆಗೋದಿಲ್ಲ. ಯಾಕಂತಂದ್ರೆ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಗೆ ಗೋಳಾಕೊಂಡು, ನಿಮ್ಗೆ ರೇಗ್ಸಿ, ನಿಮ್ಮನ್ನ ಬೈಸ್ಕೊಂಡು ನಿಮ್ಮ ಹತ್ರ ಇದೇ ಅವರ ಒಂದು ರೊಟೀನ್ ಅಂತ ಹೇಳ್ತೀನಿ. ಸೊ ಈ ಒಂದು ರೊಟೀನ್ ಅಲ್ಲಿ ಯಾವತ್ತಾದ್ರೂ ಒಂದು ಟೈಮ್ ನಿಮ್ ಜೊತೆಗೆ ಮಾತಾಡಿಲ್ಲ ಒಂದು ದಿನ ಅಂದ್ರೆ ಈ ಒಂದು ವ್ಯಕ್ತಿಗೆ ಅದು ಕಂಪ್ಲೀಟೇ ಆಗೋದಿಲ್ಲ, ಒಂದು ಡೇ ಕಂಪ್ಲೀಟೇ ಆಗೋದಿಲ್ಲ. ಸೊ ಏನೋ ಒಂದು ಮಿಸ್ಸಿಂಗ್ ಫೀಲ್ ಆಗ್ತಿರುತ್ತೆ. ಸೊ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಟೆಡ್ ಆಗಿದ್ದಾರೆ. ಸೊ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಜೊತೆಗೆ ಇಡೀ ದೇಶ ಸುತ್ತಾಡಬೇಕು, ಇಡೀ ವರ್ಲ್ಡ್ ಸುತ್ತಾಡಬೇಕು, ಎಲ್ಲಾ ಪ್ಲೇಸಸ್ಗೂ ನನ್ನ ವ್ಯಕ್ತಿನ ಕರ್ಕೊಂಡು ಹೋಗಿ ಅಲ್ಲಿರೋ ಪ್ಲೇಸಸ್ ಜೊತೆಗೆ ಮೆಮೊರೀಸ್ ನ ರಿಕಲೆಕ್ಟ್ ಮಾಡ್ಕೊಬೇಕು ಅಂತ ಈ ಒಂದು ವ್ಯಕ್ತಿಗೆ ತುಂಬಾ ಆಸೆ ಇದೆ. ಬಟ್ ಈ ಒಂದು ವ್ಯಕ್ತಿ ಒಂದೊಂದಾಗಿ ಅವರ ಡ್ರೀಮ್ಸ್ ನ ನಿಮ್ಮ ಜೊತೆಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಇವತ್ತು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಅಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಟ್ ಎನಿ ಕಾಸ್ಟ್. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ರಿಸ್ಕ್ ತಗೊಳ್ತಾರೆ, ಚಾಲೆಂಜಿಂಗ್ ತಗೊಂತಾರೆ. ಮೇ ಬಿ ನನ್ಗೇನ್ ಫೀಲ್ ಆಗ್ತಿದೆ ಅಂದ್ರೆ ಈ ಕಾರ್ಡ್ಸ್ ಎಲ್ಲಾನು ಏನ್ ಹೇಳ್ತಿದೆ ಅಂದ್ರೆ ಮೇ ಬಿ ನಿಮ್ಮ ಕಾಸ್ಟ್, ಅವರ ರಿಲಿಜನ್, ನಿಮ್ಮ ಟ್ರೆಡಿಷನ್, ಅವರ ಟ್ರೆಡಿಷನ್ ತುಂಬಾನೇ ವಿಭಿನ್ನ ಇದೆ, ಬೇರೆ ಇದೆ. ಬಟ್ ಸ್ಟಿಲ್ ಒಬ್ರಿಗೊಬ್ರು ಪ್ರೀತಿನಲ್ಲಿ ಇದ್ದೀರಾ, ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದೀರಾ. ಯಾವ್ದೇ ದಿನಾನೂ ಕೂಡ ಗಿವ್ ಅಪ್ ಮಾಡದೆ ಇವತ್ತು ಲಾಸ್ಟ್ ದಿನ ಅನ್ನೋ ರೀತಿನಲ್ಲಿ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಇದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಅಂದ್ರೆ ತುಂಬಾ ಪ್ರೀತಿ, ತುಂಬಾನೇ ಕೇರಿಂಗ್ ಇದೆ, ತುಂಬಾನೇ ನಿಮ್ಮನ್ನ ಯಾವಾಗ್ಲೂ ಯೋಚನೆ ಮಾಡ್ತಾ ಈ ಒಂದು ವ್ಯಕ್ತಿ ಅವ್ರನ್ನ ಅವ್ರು ಮರೀತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಎಲ್ಲಾನು ಕೂಡ ಅವ್ರಿಗೆ ಕೊಟ್ಟಿದ್ದೀರಾ, ಎಲ್ಲಾನು ಕೂಡ ಅವ್ರಿಗೆ ಮಾಡಿದಿರಾ, ಹೆಲ್ಪ್ ಮಾಡಿದಿರಾ, ಸ್ಯಾಕ್ರಿಫೈಸ್ ಮಾಡಿದಿರಾ. ಈ ಒಂದು ವ್ಯಕ್ತಿನ ನೀವು ಪಡ್ಕೊಳ್ಳೋದಕ್ಕೆ, ಈ ಒಂದು ವ್ಯಕ್ತಿನ ನಿಮ್ಮ ಲೈಫಲ್ಲಿ ಉಳಿಸ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಯು ಟ್ರೈಡ್ ಯುವರ್ ಬೆಸ್ಟ್. ಅಂಡ್ ಈ ಒಂದು ವ್ಯಕ್ತಿಗೆ ಆ ಒಂದು ನೀವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರೆ ಅದೆಲ್ಲಾನು ನೋಡಿದಾಗ ಒಂದು ವ್ಯಕ್ತಿಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಒಂದು ಜೀವ ನನಗೋಸ್ಕರ ಪ್ರೀತಿನ ಬೇಡ್ತಾ ಇದೆ ಅಂಡ್ ನನಗೋಸ್ಕರ ಒಂದು ಪ್ರೀತಿನ ಕೊಡ್ತಾ ಇದೆ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಮಾತ್ರ ಆಗೋಕೆ ಸಾಧ್ಯ. ನನ್ನ ಲೈಫ್ ಅಲ್ಲಿ ಒಬ್ರು ನಿಯತ್ತಾಗಿದ್ದಾರೆ, ಒಂದು ಜಾಬಿಯಲ್ಲಿ ಆಗಿದ್ದಾರೆ, ಒಂದು ವ್ಯಕ್ತಿ ನನಗೆ ಪ್ರೀತಿ ಕೊಡ್ತಿದ್ದಾರೆ, ಒಬ್ಬ ವ್ಯಕ್ತಿ ನನ್ನ ನಂಬ್ತಿದ್ದಾರೆ, ಒಬ್ಬ ವ್ಯಕ್ತಿ ನನ್ನ ಸ್ಪೆಷಲ್ ಅಂತ ಕರಿತಿದ್ದಾರೆ ಅಂದ್ರೆ ಅದು ನನ್ನ ಪಾರ್ಟ್ನರ್, ನನ್ನ ವ್ಯಕ್ತಿ ಮಾತ್ರ. ಇನ್ಯಾರು ಕೂಡ ನನ್ನ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ, ನನ್ನ ಕೇರ್ ಮಾಡಕ್ ಸಾಧ್ಯ ಇಲ್ಲ, ನನ್ನ ನೋಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ಇದೆಲ್ಲ ಯೋಚನೆ ಮಾಡ್ತಾ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ತುಂಬಾ ಎಮೋಷನಲ್ ಆಗ್ಬಿಡುತ್ತೆ. ಎಷ್ಟು ಮಟ್ಟಿಗೆ ಎಮೋಷನಲ್ ಆಗ್ತಾರೆ ಅಂತ ಅಂದ್ರೆ ತುಂಬಾ ಸತಿ ಬ್ರೇಕ್ ಡೌನ್ ಆಗಿ ತುಂಬಾ ಸತಿ ಹತ್ಕೊಂಡೇ ಇವರು ಮಲಗಿರಬಹುದು. ಸೊ ಈ ಇಂಟೆನ್ಷನ್ ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ತುಂಬಾನೇ ಡೇ ಡ್ರೀಮರ್ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಜೊತೆಗೆ ಎಲ್ಲಾ ಕ್ಷಣಗಳನ್ನ ಕಳಿತಾ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮ್ಮ ಒಂದು ನೀವೆಲ್ಲೇ ಅವ್ರ ಲೈಫಲ್ಲಿ ಬಿಟ್ಟು ಹೋಗ್ತೀರಾ, ನಮ್ಮಿಬ್ರನ್ನ ಯಾರೆಲ್ಲ ದೂರ ಮಾಡ್ಬಿಡ್ತಾರ, ಫ್ಯಾಮಿಲಿ ಆಗಿರ್ಬೋದು ಅಥವಾ ಅಕ್ಕಪಕ್ಕದವ್ರು ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಇನ್ನೋಸೆಂಟ್ ನಮ್ಮ ಒಂದು ಪ್ರೀತಿನ ನೋಡಿ, ನಮ್ಮ ಒಂದು ಜೋಡಿನ ನೋಡಿ ಹೊಟ್ಟೆ ಉರ್ಕೊಂಡು ಜಲಸ್ ಪಡ್ಕೊಂಡು ನಮ್ಮನ್ನ ದೂರ ಮಾಡ್ಬಿಡ್ತಾರ ಅನ್ನೋ ಒಂದು
ಭಯದಲ್ಲಿ ಒಂದ್ ವ್ಯಕ್ತಿ ಕೆಲವೊಂದ್ಸತಿ ಬದುಕ್ತಾರೆ. ಯಾಕಂತಂದ್ರೆ ಅವ್ರ ಸುತ್ತಮುತ್ತ ಎಂತ ವ್ಯಕ್ತಿ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿ ಹೆಂಗಿದ್ದಾರೆ ಅಂತ ಅವ್ರಿಗೂ ಅದು ಗೊತ್ತಿದೆ. ಸೊ ಇದೆಲ್ಲ ನೋಡಿದಾಗ ಕೆಲವೊಂದ್ಸತಿ ಅನ್ಸುತ್ತೆ ನಮ್ಮ ವ್ಯಕ್ತಿ ಹತ್ರ ನನ್ನ ಹತ್ರ ತುಂಬಾನೇ ತಂದಿಟ್ಟು ತಮಾಷೆ ತುಂಬಾನೇ ನೋಡ್ತಾರೆ. ರೂಮರ್ಸ್ ಗಾಸಿಪ್ಸ್ ಎಲ್ಲ ಮಾಡಿ ನಾವಿಬ್ರು ದೂರ ಆಗೋಕೆ ಏನೇನಾದ್ರೂ ಮಾಡ್ಬಿಡ್ತಾರ. ಇದೆಲ್ಲ ತುಂಬಾ ಭಯನೇ ಒಂದ್ ವ್ಯಕ್ತಿಗಿರುತ್ತೆ. ಬಟ್ ಆ ಒಂದು ವ್ಯಕ್ತಿ ಭಯ ಪಡೋದನ್ನ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೋವರ್ಟ್ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಹತ್ರ ಯಾವ ತರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು, ಯಾವ ತರ ನಾನು ನಿನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳೋದು, ಅಥವಾ ನನ್ಗೆ ನೀನು ಈ ತರ ಡ್ರೆಸ್ ಹಾಕಿದ್ರೆ ಇಷ್ಟ ಅಂತ ಹೇಗೆ ಹೇಳೋದು, ಇದೆಲ್ಲ ಅವ್ರಿಗೆ ಫೀಲ್ ಇದೆ. ನಿಮ್ಮನ್ನ ಅವ್ರಿಗೆ ಇಷ್ಟ ಬಂದಂತ ಡ್ರೆಸ್ ನ ಕೊಡಿಸಿ ನಿಮ್ಮನ್ನ ಆ ಒಂದು ಡ್ರೆಸ್ ಅಲ್ಲಿ ನೋಡ್ಬೇಕು ಅಂಡ್ ಈ ಒಂದು ಪ್ಲೇಸಸ್ಗೆ ಆ ಒಂದು ಡ್ರೆಸ್ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಅಂಡ್ ಈ ತರ ನನ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ಈ ತರದೆಲ್ಲ ಈ ಒಂದು ವ್ಯಕ್ತಿಗೆ ಆಸೆ ಇದೆ. ಇದೆಲ್ಲ ಯಾವಾಗ ಪೂರೈಸ್ತೀನಿ ನಾನು, ಯಾವಾಗ ನನ್ನ ವ್ಯಕ್ತಿನ ಕರ್ಕೊಂಡು ಸುತ್ತಾಡ್ತೀನಿ, ಎಂಜಾಯ್ ಮಾಡ್ತೀನಿ, ಯಾವಾಗ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ತೀನಿ, ಅವರೇ ನನ್ಗೆಲ್ಲ ಮಾಡ್ತಿದ್ರೆ ನಾನೇನು ಮಾಡ್ತಾ ಇಲ್ಲ. ಸೊ ಇದೆಲ್ಲ ನೆನ್ಸ್ಕೊಂಡಾಗ ತುಂಬಾನೇ ಎಮೋಷನಲ್ ಆಗ್ತಾರೆ. ಸೊ ಎಮೋಷನಲ್ ಆಗ್ತಾ ಆಗ್ತಾ ತುಂಬಾನೇ ಭಾವುಕರಾಗ್ತಾರೆ, ಬ್ರೇಕ್ ಡೌನ್ ಆಗ್ತಾರೆ. ಸೊ ಅವ್ರು ಅನ್ಕೊಂಡಿರ್ಲಿಲ್ಲ ಅವ್ರ ಲೈಫಲ್ಲಿ ಇಂಥ ಒಂದು ವ್ಯಕ್ತಿ ಸಿಗ್ತಾರೆ, ಆ ಒಂದು ವ್ಯಕ್ತಿಯಿಂದ ನನ್ನ ಜೀವನ ಬದಲಾಗತ್ತೆ, ನನ್ನ ಯೋಚನೆ ಬದಲಾಗತ್ತೆ, ನನ್ನ ಒಂದು ಲೈಫ್ ಬದಲಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಇವಾಗೆಲ್ಲಾನು ಸಾಧ್ಯ ಆಗ್ತಾ ಇದೆ ಬಿಕಾಸ್ ಆಫ್ ಮೈ ಪಾರ್ಟ್ನರ್. ಇದೆಲ್ಲಾ ಯೋಚನೆಗಳು ನೀವೆಷ್ಟು ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿರೋ ಅದೇ ರೀತಿ ಒಂದು ವ್ಯಕ್ತಿ ನಿಮ್ಗಿಂತ ತುಂಬಾ ಓವರ್ ಆಗಿ ಯೋಚನೆ ಮಾಡಿ, ಓವರ್ ಥಿಂಕ್ ಮಾಡಿ, ಸೊ ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಎಲ್ಲಾನು ಕೂಡ ನಿಮ್ಮ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಳ್ತಾರೆ. ಬಿಕಾಸ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಯು. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಲಸಿ ಇರುತ್ತೆ, ಎಲ್ಲಿ ಜಲಸಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ. ಸೊ ಕೋಪ, ಜಲಸಿ, ತಾಪ ಎಲ್ಲ ಇದೆ ಆ ಒಂದು ಕನೆಕ್ಷನ್ ಅಲ್ಲಿ ಅಂತ ಅಂದ್ರೆ ದಟ್ ಈಸ್ ಕಾಲ್ಡ್ ಪ್ಯೂರ್ ಲವ್. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿ ಜಲಸ್ ಪಡ್ತಾ ಇಲ್ಲ, ಅಥವಾ ನಿಮ್ಗೆ ಅವರು ಬೈತಾ ಇಲ್ಲ, ಅಥವಾ ಅವರು ನಿಮ್ಗೆ ಈ ತರ ಇರೋ ಆ ತರ ಇರೋ ಅಂತ ಹೇಳ್ತಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಲವ್. ಸೊ ಲವ್ ಅಲ್ಲಿ ಎಲ್ಲಾನು ಕೂಡ ಇರಬೇಕು. ದಟ್ ಈಸ್ ಕಾಲ್ಡ್ ಪ್ರೀತಿ, ದಟ್ ಈಸ್ ಕಾಲ್ಡ್ ಎಮೋಷನ್, ದಟ್ ಈಸ್ ಕಾಲ್ಡ್ ಅ ಪಾರ್ಟ್ನರ್. ಸೊ ಪಾರ್ಟ್ನರ್ ಇರೋದೇ ನಮ್ಮನ್ನ ತಿದ್ದಕ್ಕೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ಅಂಡ್ ನೀನೇನೋ ತಪ್ಪು ಮಾಡ್ತೀರ ಅಂದ್ರೆ ದಾರಿಗೆ ತರೋದೇ ನಮ್ಮ ಪಾರ್ಟ್ನರ್ಸ್. ಸೊ ಇದೆಲ್ಲ ನಿಮ್ಮ ಪಾರ್ಟ್ನರ್ ಮಾಡ್ತಿದ್ರ ಅಂದ್ರೆ ಬಿಕಾಸ್ ಆಫ್ ದಿಸ್ ಪರ್ಸನ್ ಲವ್ಸ್ ಯು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತೀರ ಜಸ್ಟ್ ಫಾರ್ ಟೈಮ್ ಪಾಸ್ ಮಾಡ್ತಿದ್ರೆ ಅಂದ್ರೆ ನೀನ್ ಹೆಂಗಿದ್ರು ನಡೆಯುತ್ತೆ ಅಂತ ಅವ್ರು ಹೇಳ್ತಾರೆ. ಬಟ್ ಈ ಒಂದು ವ್ಯಕ್ತಿ ಎಲ್ಲ ಹೇಳ್ತಿದ್ದಾರೆ, ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ, ರೂಲ್ ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಲವ್. ಸೊ ಲವ್ ಅಲ್ಲಿ ಎಲ್ಲಾನು ಕೂಡ ಇರುತ್ತೆ. ಸೊ ಸ್ಯಾಕ್ರಿಫೈಸ್ ಇರುತ್ತೆ, ಪ್ರೀತಿ ಇರುತ್ತೆ, ಖುಷಿ ಇರುತ್ತೆ, ದುಃಖ ಇರುತ್ತೆ, ನೋವು ಇರುತ್ತೆ, ಸಪರೇಷನ್ ಇರುತ್ತೆ, ಬ್ರೇಕ್ ಡೌನ್ ಇರುತ್ತೆ, ನೋ ಕಾಂಟ್ಯಾಕ್ಟ್ ಇರುತ್ತೆ, ಆನ್ ಅಂಡ್ ಆಫ್ ಇರುತ್ತೆ. ಎಲ್ಲವೂ ಕೂಡ ಇದ್ರೆ ಮಾತ್ರನೇ ಪ್ರೀತಿ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಸೊ ತುಂಬಾನೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಈ ಒಂದು ವ್ಯಕ್ತಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ಒಂದು ಕಷ್ಟಪಟ್ಟು ದುಡ್ದಂತ ವ್ಯಕ್ತಿ, ಆ ಒಂದು ವ್ಯಕ್ತಿ ಏನೆಲ್ಲ ಕಷ್ಟಪಡ್ತಿದ್ದಾರೆ, ಆ ಒಂದು ಕಷ್ಟಪಟ್ಟಿದಂತ ದುಡ್ಡಲ್ಲಿ ನಿಮ್ಗೆ ಏನಾದ್ರೂ ಒಂದು ಫಸ್ಟ್ ಗಿಫ್ಟ್ ಅಂತ ಕೊಡಿಸ್ಬೇಕು, ಏನಾದ್ರೂ ಆ ಒಂದು ಮೆಮೊರಬಲ್ ಆಗಿ ನನ್ನ ವ್ಯಕ್ತಿಗೆ ಮಾಡಬೇಕು ಅನ್ನೋದೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಬಿ ಯೋರ್ ಡೆಫಿನೆಟ್ಲಿ ನನಗೇನ್ ಫೀಲ್ ಆಗ್ತಿದೆ ಅಂತ ಅಂದ್ರೆ ಲೈಕ್ ದಿಸ್ ಪರ್ಸನ್ ಇಸ್ ಫ್ರಮ್ ಯೋರ್ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಸೊ ಆ ಒಂದು ಲೈಫ್ ಇಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರೋದ್ರಿಂದ ಅವ್ರಿಗೆ ಗೊತ್ತಿದೆ ನೀವು ಖುಷಿಯಾಗಿರ್ತೀರಾ, ದುಃಖದಲ್ಲಿ ಇರ್ತೀರಾ, ನಿಮ್ಮ ಮೂಡ್ ಹೆಂಗಿರುತ್ತೆ, ಇವತ್ ನೀವ್ ಯಾವ ತರ ಇರ್ತೀರಾ ಅನ್ನೋದೆಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ಡೀಟೇಲ್ ಆಗಿ ಹರಿದು ಕುಡ್ದು ಬಿಟ್ಟಿದ್ದಾರೆ. ಸೊ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಿಮ್ಮನ್ನ ಅವ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ, ಚೆನ್ನಾಗಿ ಅವ್ರಿಗೆ ಗೊತ್ತಾಗಿದೆ. ನೀವೇನು, ನಿಮ್ಮ ಕ್ಯಾರೆಕ್ಟರ್ ಏನು, ಬಿಹೇವಿಯರ್ ಏನು, ಸೊ ನೀವ್ ಯಾವ ಟೈಮಲ್ಲಿ ಖುಷಿಯಾಗಿರ್ತೀರಾ, ಯಾವ ಟೈಮಲ್ಲಿ ದುಃಖದಲ್ಲಿ ಇರ್ತೀರಾ, ನೀವ್ ಯಾವಾಗ ಬೇಜಾರ್ ಮಾಡ್ಕೊಳ್ತೀರಾ, ಕೋಪದಲ್ಲಿ ಇರ್ತೀರಾ, ಎಲ್ಲವೂ ಕೂಡ ಒಂದು ವ್ಯಕ್ತಿ ಗೊತ್ತಿರೋದ್ರಿಂದ ಅವರ ಜೊತೆಗೆ ನಿಮ್ಮ ಕನೆಕ್ಷನ್ ಯಾವ್ದೇ ರೀತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವೊಂದ್ಸತಿ ನಿಮ್ಗೆ ಅನ್ಸ್ಬೋದು ನನ್ನ ವ್ಯಕ್ತಿ ತುಂಬಾನೇ ನನ್ನ ಕಂಟ್ರೋಲ್ ಮಾಡ್ತಾರಪ್ಪ, ಯಾಕೆ ಹಿಂಗ್ ಮಾಡ್ತಾರೆ ಅಂತ. ಬಟ್ ಈ ಒಂದು ವ್ಯಕ್ತಿ ಕಂಟ್ರೋಲ್ ಮಾಡಕ್ಕೆ ಕಾರಣ ಬಿಕಾಸ್ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಫಿಯರ್, ನೀವೆಲ್ಲಿ ಬಿಟ್ಟು ಹೋಗ್ತೀರಾ, ನಮ್ಮಿಬ್ರನ್ನ ಎಲ್ಲಿ ದೂರ ಮಾಡ್ಬಿಡ್ತಾರೆ, ಇದಕ್ಕೆ ಅವರು ಯಾವಾಗ್ಲೂ ನಿಮ್ಮನ್ನ ಕಂಟ್ರೋಲ್ ಮಾಡೋದು ಬಿಟ್ರೆ ಇಟ್ ಡಸಂಟ್ ಮೀನ್ ದಟ್ ಈ ಒಂದು ವ್ಯಕ್ತಿಗೆ ನಿಮಗ ನೋವು ಕೊಡ್ಬೇಕು, ನಿಮಗ ತುಂಬಾ ಬೈಬೇಕು ಅಂತ ಏನೂ ಇರೋದಿಲ್ಲ. ಸೊ ದಿಸ್ ಪರ್ಸನ್ ಇಸ್ ಇಂಟೆನ್ಷನ್ಸ್ ಆರ್ ರಿಯಲಿ ಪ್ಯೂರ್, ವೆರಿ ಜೆನ್ಯೂನ್, ವೆರಿ ಲಾಯಲ್, ವೆರಿ ಆನೆಸ್ಟಿ. ಸೊ ಈ ಒಂದು ವ್ಯಕ್ತಿಗೆ ನೀವು ಬೇಕು, ನೀವಿದ್ರೇನೆ ಅವ್ರ ಲೈಫ್ ನಡೆಯುತ್ತೆ, ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ಲಿ ಝೀರೋ. ವಿತೌಟ್ ಯು ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಝೀರೋ ಅನ್ನೋದು ಅರ್ಥ ಮಾಡ್ಕೊಂಡು ಇವಾಗ ನೀವೇ ಬೇಕು, ನಿಮ್ಮಿಂದ ಎಲ್ಲಾನು ಕೂಡ ಚೆನ್ನಾಗೆ ಆಗತ್ತೆ, ನನ್ನ ಲೈಫ್ ಚೆನ್ನಾಗತ್ತೆ, ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಒಂದು ವ್ಯಕ್ತಿಗೆ ಬಂದಿದೆ ಅಂತ ಹೇಳ್ತಾ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ತಗೊಳ್ಬೇಕು ಆಸಕ್ತಿ ಇದ್ರೆ
400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ನ ಇವತ್ತು ಲಾಸ್ಟ್ ಡೇ ಹೇಳ್ತಾ ಇದೀವಿ. ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗತ್ತೆ. ಇವತ್ತೇ ನೀವು ಪೇ ಮಾಡಿ ಇಮಿಡಿಯೇಟ್ ಆಗಿ ರೀಡಿಂಗ್ಸ್ ನ ತಗೊಬಹುದು. ಸೊ ಯಾವ್ದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಇಷ್ಟೇ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಅಂತ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ 400 ರುಪೀಸ್ ಪೇ ಮಾಡಿ ಡೆಫಿನೆಟ್ಲಿ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀವಿ, ನಿಮ್ಮ ಕನ್ಫ್ಯೂಷನ್ಸ್ಗೆ ಎಲ್ಲಾನು ಕೂಡ ಸರಿಪಡಿಸ್ತೀನಿ ಅಂಡ್ ಡೆಫಿನೆಟ್ಲಿ ನಿಮ್ಗೆ ರೆಮಿಡೀಸ್ ಕೂಡ ಕೊಡ್ತೀನಿ, ಸೊಲ್ಯೂಷನ್ಸ್ ಕೂಡ ಕೊಡ್ತೀನಿ ಇಫ್ ಇಟ್ ಈಸ್ ಪಾಸಿಟಿವ್. ಸೊ ಪಾಸಿಟಿವ್ ಆಗಿ ನಿಮ್ಮ ರೀಡಿಂಗ್ಸ್ ಬಂತು ಅಂದ್ರೆ ಸೊಲ್ಯೂಷನ್ ಕೂಡ ಇರುತ್ತೆ. ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಅಥವಾ ಏನಾದ್ರೂ ಎನರ್ಜೀಸ್ ನೆಗೆಟಿವ್ ಬಂತು ಅಂದ್ರೆ ಐ ಕಾಂಟ್ ಗಿವ್ ದ ರೆಮಿಡೀಸ್. ಸೊ ತುಂಬಾ ಜನಕ್ಕೆ ನಾನು ಅದನ್ನೇ ಹೇಳೋದು. ಸೊ ನಿಮ್ಮ ರೀಡಿಂಗ್ ಅಲ್ಲಿ ಪಾಸಿಟಿವ್ ಆಗಿ ಬರ್ತಾ ಇದೆ ಅಂದ್ರೆ ದೆನ್ ಆ ರೆಮಿಡೀಸ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಸ್ವಿಚ್ ವರ್ಡ್ ಹೆಲ್ಪ್ ಆಗುತ್ತೆ. ಆ ಒಂದು ವ್ಯಕ್ತಿನೇ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿ ಆ ಒಂದು ಡೆಸ್ಟಿನಲ್ಲೇ ಇಲ್ಲ ಅಂತ ಬಂದಾಗ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ನನ್ನ ಕ್ಲೈಂಟ್ಸ್ ತುಂಬಾ ಸತಿ ಹೇಳಿ ಅದನ್ನ ಅರ್ಥ ಮಾಡಿಸು ಕೂಡ ಇದ್ದೀನಿ. ಸೊ ಇವತ್ತು ಲಾಸ್ಟ್ ಡೇ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಪರ್ಸನಲ್ ರೀಡಿಂಗ್ ತಗೊಳಕ್ಕೆ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಅಲ್ಲಿ ಹೇಳ್ತಾ ಇದೀವಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.